ಈ ಬಾರಿ ನಡೆಯಲಿರುವ ವಿಧಾನ ಪರಿಷತ್ ಚುನಾವಣೆಗೆ ನಾನು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದ ಆಕಾಂಕ್ಷಿಯಾಗಿದ್ದೇನೆ ಎಂದು ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಎಚ್.ಸಿ. ಕಲ್ಮುರಡಪ್ಪ ಅವರು ತಿಳಿಸಿದರು. ಈ ವಿಧಾನ ಪರಿಷತ್ ಚುನಾವಣೆಗೆ ಶಿಕ್ಷಕರ ಕ್ಷೇತ್ರದಿಂದ ನಾನು ಒಬ್ಬ ಆಕಾಂಕ್ಷಿ ಅನ್ನೋದನ್ನ ತಮ್ಮ ಎದುರಿಗೆ ಹಿಂದೆ ಒಂದು 5-6 ತಿಂಗಳಿಂದ ಹಂಚ್ಕೊಂಡಿದ್ವಿ. ಅದನ್ನ ಈಗ ಮತ್ತೊಮ್ಮೆ ಈಗ ಚುನಾವಣೆ ಘೋಷಣೆ ಆಗಿದ್ರಿಂದ ಈ ಶಿಕ್ಷಕರ ಕ್ಷೇತ್ರಕ್ಕೆ ವಿಧಾನ ಪರಿಷತ್ ನೈಋತ್ಯ ಕ್ಷೇತ್ರದ ಶಿಕ್ಷಕರ ಕ್ಷೇತ್ರಕ್ಕೆ ನಾನು ಒಬ್ಬ ಆಕಾಂಕ್ಷಿಯಾಗಿದ್ದೀನಿ. ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಾನೊಬ್ಬ ಶಿಕ್ಷಕನ ಮಗನಾಗಿರುವ ಕಾರಣ ಶಿಕ್ಷಕರ ಸೇವೆಯನ್ನು ಮಾಡಲು ಪಕ್ಷ ನನಗೆ ಟಿಕೆಟ್ ನೀಡಿದರೆ ಶಿಕ್ಷಕರ ಕಷ್ಟಗಳಿಗೆ ಧ್ವನಿಯಾಗುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು. ಪಕ್ಷದ ಜಿಲ್ಲೆಯ 5 ಜಿಲ್ಲೆಯ ಮತ್ತು ಹೊನ್ನಾಳಿ ಚನ್ನಗಿರಿ ತಾಲೂಕಿನ ಪ್ರಮುಖರನ್ನ ಕಳೆದ 6-7 ತಿಂಗಳಿಂದ ನಿರಂತರವಾಗಿ ಭೇಟಿ ಮಾಡ್ತಕ್ಕಂಥ ಕೆಲಸ, ಅಂದರೆ ಅಲ್ಲಿಯ ಶಾಸಕರುಗಳು, ಮಾಜಿ ಶಾಸಕರುಗಳು, ನಮ್ಮ ಪಕ್ಷದ ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಪದಾಧಿಕಾರಿಗಳು, ರಾಜ್ಯದ ಅಧ್ಯಕ್ಷರು ಜೊತೆಲೂ ಕೂಡ ಈ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೀನಿ. ನಮ್ಮ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ಸಿ.ಟಿ. ರವಿ ಅವರು, ಅವತ್ತು ಸಂಸದರಾಗಿರ್ತಕ್ಕಂಥ ಶೋಭಾ ಜೊತೆಲೂ ಕೂಡ ಈ ವಿಚಾರ ಹಂಚ್ಕೊಂಡಿದ್ವಿ. ಈ ಎಲ್ಲ ಜೀವರಾಜಣ್ಣ, ಸುರೇಶ್ ಅಣ್ಣ, ಬೆಳ್ಳಿ ಪ್ರಕಾಶ್, ದೀಪಕ್ ದಲೆ ಎಲ್ಲರ ಜೊತೆಲೂ ಕೂಡ ಈ ವಿಚಾರದ ಪ್ರಾಣೇಶ್ ಅಣ್ಣ ವಿಶೇಷವಾಗಿ ವಿಧಾನ ಪರಿಷತ್ ಅವರೆಲ್ಲರ ಜೊತೆಲೂ ಕೂಡ ಈ ವಿಚಾರನ ಹಂಚ್ಕೊಂಡಿದ್ದೀವಿ. ಪಕ್ಷ ಮುಂದೆಯೂ ಕೂಡ ನಾಳೆ 7ನೇ ತಾರೀಕು ಕಳೆದ ಮೇಲೆ ರಾಜ್ಯಾಧ್ಯಕ್ಷರನ್ನು ಭೇಟಿ ಮಾಡಿ ನನ್ನ ಅಭಿಪ್ರಾಯನ ಮತ್ತೊಂದ್ಸರಿ ಕೇಳ್ತೀನಿ. ಮತ್ತು ಈ ಕ್ಷೇತ್ರದಲ್ಲಿ ನಾನು ಶಿಕ್ಷಕರ ಮಗನಾಗಿ ಶಿಕ್ಷಕರ ಕ್ಷೇತ್ರವನ್ನ ಪ್ರತಿನಿಧಿಸಬೇಕು ಅಂತಕ್ಕಂಥ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದೆ. ಇನ್ನೊಂದು ವಿಚಾರ, ಜಿಲ್ಲೆಯಲ್ಲಿ ಬರ ಆವರಿಸಿದೆ. ಕುಡಿಯುವ ನೀರು ಮತ್ತು ಜಾನುವಾರುಗಳಿಗೂ ಕುಡಿಯುವ ನೀರಿನ ಸಮಸ್ಯೆಯನ್ನ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಚುನಾವಣೆಯ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಎಲ್ಲೆಲ್ಲೂ ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ತಲೆದೂರಿದ್ದಾವೆ. ಬೋರ್ವೆಲ್ಗಳು ಕುಡಿಯೋ ನೀರಿಗೆ ಮೂಲ, ಇನ್ನು ಬಹುತೇಕ ಊರುಗಳಲ್ಲಿ ಕುಡಿಯೋ ನೀರಿನ ಮೂಲ ಬೋರ್ವೆಲ್ಗಳಿದ್ದಾವೆ. ಆ ಬೋರ್ವೆಲ್ಗಳು ಕೂಡ ಬತ್ತಿ ಹೋಗಿರೋದನ್ನ ನಾವು ಕಣ್ಣಾರೆ ನೋಡಿದ್ದೇವೆ. ಇವತ್ತು ಬರುತ್ತೆ, ಬೆಳಿಗ್ಗೆ ಅಂತ ನಿಂತ್ಬಿಡೋದು, ಆ ರೀತಿ ಆಗಿರ್ತಕ್ಕಂಥ ಘಟನೆಗಳು ತುಂಬಾ ಆಗಿದ್ದಾವೆ. ಅದಕ್ಕೆ ಸರ್ಕಾರದಿಂದ, ಕಾಂಗ್ರೆಸ್ ಸರ್ಕಾರದಿಂದ ಸ್ಪಂದನೆಯನ್ನ ನೋಡಿದ್ರೆ 0 ಸ್ಪಂದನೆ. ಜಿಲ್ಲೆಯ 5 ಜನ ಶಾಸಕರುಗಳು ನಮಗೂ ಜಿಲ್ಲೆಯ ಜನರ ಸಮಸ್ಯೆಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇರೋದನ್ನ ನಾವು ನೋಡ್ತೇವೆ. 5 ಜನ ಶಾಸಕರು ಅವ್ರು ಒಂದೇ ಮಂತ್ರ ಹೇಳೋದು, ಗ್ಯಾರಂಟಿ ಮಂತ್ರ ಹೇಳೋದನ್ನು ಬಿಟ್ರೆ ಬೇರೆ ಯಾವುದೇ ವಿಚಾರಕ್ಕೆ, ಅಭಿವೃದ್ಧಿ ವಿಚಾರಕ್ಕಿರ್ಬೋದು, ಸಮಸ್ಯೆಗಳ ವಿಚಾರಕ್ಕಿರ್ಬೋದು, ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳದೆ ಇರ್ತಕ್ಕಂಥ ಪರಿಸ್ಥಿತಿಗೆ ನಮ್ಮ ಶಾಸಕರು ಬಂದಿದ್ದಾರೆ. ಇದೇ ರೀತಿ ಅವರು ಮುಂದುವರೆದರೆ ಜಿಲ್ಲೆ 5 ಜನ ಶಾಸಕರ ಮನೆ ಎದುರಿಗೆ ಈ ಕೂಡಲೇ ಬರ ಪರಿಹಾರಕ್ಕಿರ್ಬೋದು, ಕುಡಿಯೋ ನೀರಿನ ಸಮಸ್ಯೆಗಿರ್ಬೋದು, ಜಾನುವಾರುಗಳ ಮೇವಿಗೆ ವಿಶೇಷವಾಗಿ ಬೀಜವನ್ನ ಕೊಟ್ಟು ಬೆಳೆಸಬೇಕು ಅಂತಕ್ಕಂಥ ನಿಯಮನ ಹಿಂದಿಂದ ಮಾಡ್ಕೊಂಡ್ಬಂದಿದೆ. ಇವತ್ತಿನ ತನಕ ಯಾರಿಗೂ ಕೂಡ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬೀಜಗಳನ್ನು ಕೊಡ್ತಿಲ್ಲ, ಮೇವು ಬೆಳೆ ಹಸಿರು ಮೇವನ್ನ ಕೊಡಕ್ಕೆ ಆಗಿಲ್ಲ.
ಒಳಮೇಲಿನ ದಾಸ್ತಾನು ಇದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಅದು ಎಲ್ಲಿದೆ, ಎಲ್ಲಿ ವಿತರಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿಯು ಕೂಡ ಸಾಮಾನ್ಯ ಜನರಿಗೆ. ಹಾಗಾಗಿ ಇದೇ ಪರಿಸ್ಥಿತಿನ ಶಾಸಕರುಗಳು, ವಿಶೇಷವಾಗಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳು ಮೊನ್ನೆ ಶೋಗೆ ಅಜ್ಜಂಪುರಕ್ಕೆ ಹೋಗಿ ಬಂದಿರೋದು ಬಿಟ್ರೆ ಅವರು ಕೂಡ ಯಾವುದೇ ರೀತಿಯಾಗಿ ಸ್ಪಂದನೆ ಮಾಡ್ತಿಲ್ಲ. ಅವ್ರ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿತನೇ ಇಲ್ಲದಂಗಾಗಿದೆ. ಆಡಳಿತ ವ್ಯವಸ್ಥೆಗೂ ಕಾಂಗ್ರೆಸ್ ಸರ್ಕಾರಕ್ಕೂ ಆ ರೀತಿಯಾಗಿರ್ತಕ್ಕಂಥ ಒಂದು ಲಗಾಮ್ ಹಾಕ್ಬೋದಾಗಿರ್ತಕ್ಕಂಥ ಕೆಲಸನೂ ಕೂಡ ಮಾಡ್ತಾ ಇಲ್ಲ. ಇದೇ ಬೇಜವಾಬ್ದಾರಿತನವನ್ನ ಕಾಂಗ್ರೆಸ್ ಶಾಸಕರು ಮುಂದುವರಿಸಿದ್ದಾರೆ. 5 ಜನ ಶಾಸಕರ ಮನೆ ಎದುರಿಗೆ ಜಾನುವಾರುಗಳೊಂದಿಗೆ ನಾವು ಗುತ್ತಿಗೆ ಹಾಕಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಜಿಲ್ಲೆಯ ರೈತರೊಂದಿಗೆ. ಆ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಲೇ ಕೂಡಲೇ ಎಚ್ಚೆತ್ತು ಜಿಲ್ಲೆಯ ಜನರ ಸಮಸ್ಯೆಗೆ ಸ್ಪಂದಿಸಬೇಕು ಅಂತಕ್ಕಂಥ ವಿನಂತಿಯನ್ನು ಮಾಡ್ತಾರೆ. ಸುದ್ದಿಗೋಷ್ಠಿಯಲ್ಲಿ ಪ್ರೇಮ್ ಕುಮಾರ್, ಕೆಪಿ ವೆಂಕಟೇಶ್, ಕವೀಶ್, ಮಂಜುನಾಥ್ ಉಪಸ್ಥಿತರಿದ್ದರು.